ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಈ ಒಂದು ವಿಚಾರನ ಮರೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. 2024ರಲ್ಲಿ ರಾಕ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ರಸಲ್ ಮೀನಿಯಾ ಇವೆಂಟ್ನು ಕೂಡ ಮಾಡಿದ್ರು ಅಂಡ್ ಅಲ್ಲಿ ರಸಲ್ ಮೀನಿಯಾ ಮ್ಯಾಚಸ್ಗಳನ್ನ ಕನ್ಫರ್ಮ್ ಮಾಡಿಸೋದಕ್ಕೆ ರಾಕ್ ಅವ್ರನ್ನು ಕೂಡ ಕರೆಸಿದ್ರು. ಒರಿಜಿನಲ್ ಆಗಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಫಿಕ್ಸ್ ಆಗಿತ್ತು. ಬಟ್ ಕೋಡಿ ರೋಡ್ಸ್ ಅವರು ಬಂದು ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ಕೆ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಸ್ಲ್ಯಾಪ್ ಮಾಡಿ ಟ್ರಿಪಲ್ ಎಚ್ ಅವರಿಗೆ ಹೇಳಿದ್ರು, ಯಾರೇ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ನಾನು ಬರಬೇಕಾಗುತ್ತೆ ಅಂತ. ಅಂಡ್ ಅದೇ ಸ್ಟೋರಿ ಲೈನು ಈಗ ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ಇಷ್ಟೊಂದು ಸ್ಪೆಕ್ಯುಲೇಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ಅಲ್ಲಿ ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವರ ಫಾದರ್ ನೇಮ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿನ್ನ ತಂದೆಯ ಸಮಾಧಿ ಪಕ್ಕನೆ ನಿನ್ನ ಸಮಾಧಿನೂ ಕೂಡ ಮಾಡ್ತೀನಿ, ಸೊ ನೀನು ನಿನ್ನ ತಂದೆ ಜೊತೆ ಸಮಾಧಿ ಹತ್ರ ಆರಾಮಾಗಿ ಜೊತೆಗಿರು ಅಂತ ನಮ್ಮ CM ಪಂಕ್ ಅವರು ಈಗ ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳನ್ನೆಲ್ಲರನ್ನು ಕೂಡ ತಗೊಂಡು ಬಂದಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಈಗ ರಾಕ್ ಅವ್ರ ಏನಾದ್ರೂ ಇನ್ವಾಲ್ವ್ಮೆಂಟ್ ಆದ್ರೆ ಸೈಕ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಸೊ ಆಗಿನ ಸಿನಾರಿಯೋ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಐಕಾನಿಕ್ ಸಿನಾರಿಯೋನ ವಿಟ್ನೆಸ್ ಮಾಡಿದಂತಹ ನಾವು ಕಳೆದ ವರ್ಷನೂ ಕೂಡ ಅದೇ ರೀತಿ ಐಕಾನಿಕ್ ಸಿನಾರಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಿಲಿವರ್ ಮಾಡಿದ್ರು ಕಳೆದ ವರ್ಷ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ರಾಕ್ ಅವರು ಬಂದಿದ್ರು ಅಂತ. ಅಂಡ್ ಈ ವರ್ಷನೂ ಕೂಡ ರಾಕ್ ಅವರು ಬರ್ತಾರೆ ರಸಲ್ ಮಿನಿಯಾಗೆ. ಯಾಕಂದ್ರೆ CM ಪಂಕ್ ಅವರು ಈಗ ರಾಕ್ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳ ಬಗ್ಗೆನೂ ಕೂಡ ಮಾತಾಡಿರೋ ರೀತಿ ಆಗಿದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮೊದಲನೇದಾಗಿ ನಮ್ಮ ರಾಯ್ಸ್ ಕೀಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, AEW ಕಂಪನಿಯಿಂದ ಇವರನ್ನ ಡಬ್ಲ್ಯೂ ಅವರು ತನ್ನ ಕಂಪನಿಗೆ ಕರ್ಕೊಂಡೇನೋ ಬಂದ್ರು. ಬಟ್ ಇವರ ಏಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಕರ್ಕೊಂಡು ಬಂದ ಮೇಲೆ ಗೊತ್ತಾಯ್ತು. ಸೊ ಇವರನ್ನ ಈಗ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋಣ ಅಂತ ಡಬ್ಲ್ಯೂ ಕಂಪನಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವರನ್ನ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯವರು ಡಾರ್ಕ್ ಮ್ಯಾಚಸ್ ಗಳಲ್ಲಿ ಯೂಸ್ ಮಾಡ್ಕೋತಾ ಇದಾರಂತೆ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ನಲ್ಲಿ ಪ್ಲೇ ಮಾಡೋದಕ್ಕೆ ರಾಯ್ಸ್ ಕೀಸ್ ಅವರ ಒಂದು ವಿಡಿಯೋನು ಕೂಡ ಶೂಟ್ ಮಾಡಿ ಇಟ್ಕೊಂಡಿದಾರಂತೆ. ಸೊ ಸ್ಮ್ಯಾಕ್ ಡೌನ್ ಗಳಲ್ಲಿ ಇವರ ರಿಟರ್ನ್ ಆಗುತ್ತೆ ಆದಷ್ಟು ಬೇಗ ಅಂತ ವಿಡಿಯೋಸ್ ಗಳನ್ನ ಪ್ಲೇ ಮಾಡ್ತಾರೆ. ಸೊ ಈ ಟೈಮ್ ಅಲ್ಲಿ ಡಬ್ಲ್ಯೂ ಅವರು ರಾಯ್ಸ್ ಕೀಸ್ ಗೋಸ್ಕರ ಒಂದು ಸ್ಟೋರಿ ಲೈನ್ ನ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಕಮ್ಮಿ ಏಜು ಅಂತ ಕರ್ಕೊಂಡು ಬಂದು ಅವರ ಏಜ್ ಜಾಸ್ತಿ ಆಯ್ತು ಅಂದ್ರೆ ನನಗೆ ನಿಜವಾಗ್ಲೂ ಇನ್ನೂ ಕೂಡ ಇದನ್ನ ನಂಬೋದಕ್ಕೆ ಒಂದು ರೀತಿ ಬುಲ್ಶಿಟ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಒಂದು ಫನ್ ಫ್ಯಾಕ್ಟ್ ಬಗ್ಗೆ. ಈ ಒಂದು ಫ್ಯಾಕ್ಟ್ ನ ನಿಮ್ಗೂ ಕೂಡ ಸದ್ಯಕ್ಕೆ ನಂಬೋದಕ್ಕೆ ಅಸಾಧ್ಯ ಅನ್ಸ್ಬೋದು. ಈಗ ನಮ್ಮ ಪೆಂಟಾ ಅವರು ಸೆಕೆಂಡ್ ರೆಸ್ಲರ್ ಆಗಿದ್ದಾರೆ. ರೇ ಮಿಸ್ಟೀರಿಯೋ ಅವರು ಆದ್ಮೇಲೆ ಒಬ್ಬ ಮಾಸ್ಕ್ ಮ್ಯಾನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿರೋದಕ್ಕೆ ಮೊದಲನೇ ರೆಸ್ಲರ್ ನಮ್ಮ ರೇ ಮಿಸ್ಟೀರಿಯೋ ಅವರು ಆಗಿದ್ರು. ಅವರು ಮಾಸ್ಕ್ ಹಾಕೊಂಡು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರು. ಅಂಡ್ ರೇ ಮಿಸ್ಟೀರಿಯೋ ಅವರು ಆದ್ಮೇಲೆ ಮಾಸ್ಕ್ಡ್ ಮ್ಯಾನ್ ಆಗಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿರೋದು ನಮ್ಮ ಪೆಂಟಾ ಅವರು ಮಾತ್ರ. ಅಷ್ಟೇ ಅಲ್ಲ, ಲುಚಾಡೋರ್ ಅಲ್ಲಿ ಮಾಸ್ಕ್ ಹಾಕೊಂಡು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿರೋದ್ರಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಮೊದಲನೇ ಸೂಪರ್ ಸ್ಟಾರ್ ಆದ್ರೆ ನಮ್ಮ ಪೆಂಟಾ ಅವರು ಎರಡನೇ ಸೂಪರ್ ಸ್ಟಾರ್. ಅಫ್ಕೋರ್ಸ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಏನಾದ್ರೂ ಮಾಸ್ಕ್ ನ ವೇರ್ ಮಾಡಿದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆಗೋದು. ಬಟ್ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮಾಸ್ಕ್ ನ ವೇರ್ ಮಾಡೋದಿಲ್ಲ. ಸೊ ರೇ ಮಿಸ್ಟೀರಿಯೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ನಮ್ಮ ಪೆಂಟಾ ಅವರೇ ಮೊದಲ ಬಾರಿಗೆ ಮಾಸ್ಕ್ ನ ಹಾಕೊಂಡು ಅಷ್ಟು ವರ್ಷ ಆದ್ಮೇಲೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದು. ಲಿಟರಲಿ ನಂಬೋದಕ್ಕೆ ಅಸಾಧ್ಯ ಆಗ್ತಾ ಇದೆ, ಬಟ್ ಇದು ಫ್ಯಾಕ್ಟ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಲಿಟರಲಿ ಗಾಯ್ಸ್, ಈಗ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಹಾಲ್ ಆಫ್ ಎ ಸಡನ್ ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ 99% ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅದರಿಂದ ಈ ಒಂದು ಸ್ಮ್ಯಾಕ್ ಡೌನ್ ನಲ್ಲಿ ಆಗ್ತಾ ಇರತಕ್ಕಂತಹ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋಲ್ಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಇದರಿಂದ ಫ್ಯಾನ್ಸ್ ಗಳು ಸದ್ಯಕ್ಕೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗಿ ಲಿಟರಲಿ 60 ದಿನ ಮಾತ್ರ ಕಳೆದಿರೋದು. ಸೊ ಈ ಒಂದು 60 ದಿನದ ಟೈಟಲ್ ರೈನ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರನ್ನ ಡಬ್ಲ್ಯೂ ಅವರು ಬೋರಿಂಗ್ ಅಂತ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ? ಈ ಒಂದು ರೋಡ್ ಟು ರಸಲ್ ಮೇನಿಯಾದಲ್ಲಿ ಒಂದು ಟ್ವಿಸ್ಟ್ ನ ಹಾಕೋದಕ್ಕೆ ಮಾತ್ರ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ನೀವು ಚಾಂಪಿಯನ್ಶಿಪ್ ನ ಕೊಟ್ರ? ಹಾಗಾದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ನಿಮ್ಮ ಬಳಿ ಪ್ಲಾನ್ಸ್ ಇರಲಿಲ್ವಾ? ನೀವ್ ಯಾಕೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಪುಷ್ ನ ಕೊಡ್ತಾ ಇಲ್ಲ ಅಂತ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಈಗ ಡ್ರೂ ಮ್ಯಾಕೆಂಟೈರ್ ಅವರ ಸಪೋರ್ಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆದಾಗಿಂದನೂ ಕೂಡ ಸ್ಮ್ಯಾಕ್ ಡೌನ್ ನ ಅಟೆಂಡೆನ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಅಷ್ಟೇ ಅಲ್ಲ, ರೇಟಿಂಗ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಈ ಒಂದು ಟೈಮ್ ಅಲ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದು ಎಷ್ಟು ಸರಿ ಅಂತ ಫ್ಯಾನ್ಸ್ ಗಳು ಸದ್ಯಕ್ಕೆ ವಿ ವಾಂಟ್ ಡ್ರೂ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಸ್ಮ್ಯಾಕ್ ಡೌನ್ ನಲ್ಲಿ ನೋಡ್ಬೇಕು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನಾದ್ರೂ ಸೋತೋದ್ರೆ ಕೋಡಿ ರೋಡ್ಸ್ ಅವರಿಗೆ ಯಾವ ರೀತಿ
ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ. ಸೊ ಫ್ಯಾನ್ಸ್ಗಳ ಡಿಮ್ಯಾಂಡ್ ಇಂದನೇ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ನ ಆ ಒಂದು ಎಂಡಿಂಗು ಚೇಂಜ್ ಆಗ್ಬೋದು. ಅಂಡ್ ಈಗ ಹೊಸ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಕಂಪೀಟ್ ಮಾಡಿಸೋದಕ್ಕೆ, ಅದೇ ರೀತಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕಂಪೀಟ್ ಮಾಡಿಸೋದಕ್ಕೇನೆ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೊಟ್ಟರು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಲಿಟರಲಿ ಮೊದಲು ಅಪ್ಡೇಟ್ಗಳು ಬರ್ತಾ ಇತ್ತು, ಕೋಡಿ ರೋಡ್ಸ್ ಅವರು ರಸಲ್ ಮಿನಿಯಾದಲ್ಲಿ ಆಸ್ ಎ ಚಾಲೆಂಜರ್ ಬರಬೇಕು, ಅದಕ್ಕೋಸ್ಕರ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡ್ರು ಅಂತ. ಬಟ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬುಕ್ ಮಾಡೋದಕ್ಕೆ, ಅದೇ ರೀತಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಬುಕ್ ಮಾಡೋದಕ್ಕೆ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡ್ರಂತೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ 99% ಈಗ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ತಾರೆ. ಅಂಡ್ ರಸಲ್ ಮಿನಿಯಾದಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗಾಯ್ಸ್ ಏನೇನಾಗುತ್ತೆ ಅಂತ. ಲಿಟರಲಿ ಸ್ಮ್ಯಾಕ್ ಡೌನ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ. ಒಂದು ಇಂಟರ್ನೆಟ್ ಅಲ್ಲಿ ಈಗ ನಡೀತಿರ್ತಕ್ಕಂತಹ ವಿವಾದಗಳಿಗೆ ಬೇಸತ್ತು ಡಬ್ಲ್ಯೂ ಅವರು ಆ ಒಂದು ಎಂಡಿಂಗ್ ನ ಚೇಂಜ್ ಮಾಡಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ರಿಟೈನ್ ಮಾಡ್ಕೋಬಹುದು, ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಏನಾದರೂ ಗೆದ್ರೆ ಲಿಟರಲಿ ಫ್ಯಾನ್ಸ್ ಗಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸ್ಮ್ಯಾಕ್ ಡೌನ್ ಕೂಡ ಈಗ ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.